ನಮಸ್ತೆ ಬಂಧುಗಳೇ. ಇಂದು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಒಂದು ಪ್ರಧಾನವಾದಂತಹ ಹಬ್ಬ, ಅದುವೇ ಮಾರಿ ಹಬ್ಬ. ಈ ಒಂದು ಮಾರಿ ಹಬ್ಬ ಬಂತು ಅಂತ ಸಂತೋಷ ಪಡಬೇಕು, ಇಲ್ಲ ಮಾರಿ ಹಬ್ಬ ಬಂತಲ್ಲಪ್ಪ ಅಂತ ದುಃಖ ಪಡಬೇಕು ಗೊತ್ತಿಲ್ಲ. ಯಾಕೆ ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ತಮಗೆ ಅರ್ಥ ಆಗುತ್ತೆ. ಬಂಧುಗಳೇ, ಈ ಮಾರಿ ಹಬ್ಬ ಅಂತಕ್ಕಂಥದ್ದು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಒಂದು ಪ್ರಧಾನವಾದಂತಹ ಹಬ್ಬ. ಈ ಸುತ್ತಮುತ್ತ 20 ಹಳ್ಳಿ ಜನ ಸೇರಿ ಮಾಡ್ತಕ್ಕಂಥ ಈ ಒಂದು ಅದ್ಭುತವಾದ ಹಬ್ಬವನ್ನು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಯಾವುದೇ ಜಾತಿ ಮತವಿಲ್ಲದೆ ಎಲ್ಲ ಧರ್ಮದವರು ಸೇರಿ ಈ ಒಂದು ಮಾರಿ ಹಬ್ಬವನ್ನು ಆಚರಿಸ್ತಾರೆ. ಇಲ್ಲಿ ಒಂದು ಬಹಳ ಮುಖ್ಯವಾದದ್ದು, ಮಾರಿ ಹಬ್ಬ ಬಂದ ತಕ್ಷಣ ನಾವು ಮಾರಿ ಕಂಬವನ್ನು ನೆಡ್ತಕ್ಕಂಥದ್ದು ಒಂದು ಪದ್ಧತಿ. ಈ ಒಂದು ಪದ್ಧತಿ ಯಾವ ತರಹದಲ್ಲಿ ಬಂತೋ, ಏನಕ್ಕೆ ಬಂತೋ ದೇವರನ್ನ ನನಗಂತೂ ಗೊತ್ತಿಲ್ಲ ಕಣ್ರಪ್ಪ. ನಮ್ಮ ಹನೂರು ಕ್ಷೇತ್ರದಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಸಹ ಮಾರಿ ಕಂಬ ನಡ್ತಕ್ಕಂಥದ್ದು ಇಂದಿಗೂ ಸಹ ಜಾರಿಯಲ್ಲಿದೆ. ದಯವಿಟ್ಟು ನಮ್ಮ ಹನೂರು ಕ್ಷೇತ್ರದ ಜನತೆ ಈ ಒಂದು ಮಾರಿ ಕಂಬವನ್ನು ನೆಡ್ತಕ್ಕಂಥ ಒಂದು ಪದ್ಧತಿಯ ಬಗ್ಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ. ನಾನು ವಿಚಾರಿಸಿದೆ, ಯಾರೂ ಸಹ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿಲ್ಲ. ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ, ನಮ್ಮ ಹನೂರು ಕ್ಷೇತ್ರದ ಸುತ್ತಮುತ್ತ ಎಲ್ಲ ಕಡೆಯಲ್ಲೂ ಮಾರಿ ಹಬ್ಬ ಆಚರಿಸಿದ ನಂತರ ಕೊನೆಯಲ್ಲಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ದಂಡಿನ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಏನು ಮಾರಿ ಕಂಬವನ್ನು ನೆಟ್ಟು ಮಾರಿ ಹಬ್ಬವನ್ನು ಆಚರಿಸ್ತಾರೆ. ಹಾಗೆ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ 2 ಕಡೆ ಅಂದರೆ ನಾಯಕರ ಬೀದಿಯಲ್ಲೂ ಸಹ ಒಂದು ಹಕ್ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲೂ ಸಹ ಮಾರಿ ಕಂಬವನ್ನು ನೆಡ್ತಕ್ಕಂಥ ಒಂದು ಪದ್ಧತಿ ಇದೆ. ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇನ್ನು ದುಃಖದ ಸಂಗತಿ ಅಂತ ಹೇಳಿದೆ. ಈಗ ಫಸ್ಟ್ ನಾವು ಮಾರಿ ಹಬ್ಬದ ಸಂಬಂಧಿತ ದುಃಖದ ಸಂಗತಿಯನ್ನು ಪಡೆದುಕೊಳ್ಳೋಣ ಬನ್ನಿ. ಬಂಧುಗಳೇ, ನಮ್ಮ ಕೌದಳ್ಳಿ ಗ್ರಾಮ ಒಂದು ಪ್ರಧಾನವಾದಂತಹ ಗ್ರಾಮ. ಯಾಕೆಂದರೆ ಸುತ್ತಮುತ್ತ 20 ಹಳ್ಳಿ ಜನ ಏನು ಈ ಒಂದು ಗ್ರಾಮಕ್ಕೆ ಆಗಮಿಸಿ ಅವ್ರು ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳನ್ನು ಖರೀದಿಯನ್ನು ಮಾಡ್ತಾರೆ. ಎಲ್ಲ ಜನ ಇಲ್ಲಿಗೇ ಬರೋದು. ಇದೊಂಥರ ಸೆಂಟರ್ ಪಾಯಿಂಟ್ ಅಂತ ಹೇಳ್ಬಹುದು. ಎಲ್ಲ ಪ್ರವಾಸಿಗರು ಇದು ಬಹಳ ಮುಖ್ಯವಾದ, ನೋಡಿ ಕ್ಯಾಮ್ರಾ ಎಲ್ಲ ಕಿತ್ತೋಗೋದೆ ಕಣ್ರಿ ಇಲ್ಲಿ. ಇದು ನಮಗೆ ಬೆಳೆದಿರ್ತಕ್ಕಂಥ ವಿಚಾರ. ಇದ್ರ ಕಡೆ ಗಮನ ಕೊಡಿ. ಇದೊಂದು ಲೈಟ್ ಎಲ್ಲ ಕಿತ್ತು ಒದರೋಗಿದೆ. ಇದು ಸಹ ನಮ್ಗೆ ಬೇಡದಿರ್ತಕ್ಕಂಥ ವಿಚಾರ. ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತೂ ಮೊದಲೇ ಇಲ್ಲ, ಎಲ್ಲ ಕಿತ್ತು ಎಲ್ಲ ಒದರೋಗಿದೆ. ಇಲ್ಲಿ ನಮ್ಮ ಹನೂರು ವಿವೇಕಾನಂದ ಶಾಲೆ ಪ್ರೌಢಶಾಲೆಯ ಮಕ್ಕಳು ನೋಡಿ ಉತ್ತಮವಾದ ಒಂದು ಫಲಿತಾಂಶವನ್ನು ಪಡೆದಿದ್ದಾರೆ. ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಬಹುದು. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಹೊಸದಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಇಲ್ಲಿ ಗೊಂದಲಕ್ಕೆ ಒಳಪಡ್ತಾರೆ. ಎಡಗಡೆ ಹೊಸೂರ್ಗೆ ಹೋಗ್ತದೆ ರಸ್ತೆ, ಬಲಗಡೆ ರಾಮಾಪುರಕ್ಕೆ ಹೋಗ್ತದೆ. ಇಲ್ಲಿ ಯಾವ ರಸ್ತೆಯಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ಇಲ್ಲಿ ಒಂದು ಮಾರ್ಗಸೂಚಿಯನ್ನು ಅಳವಡಿಸಿದರೆ ತುಂಬ ಒಳಿತಿರ್ತಿತ್ತು. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮ್ ಆಗಿಬಿಟ್ಟು ಜನಗಳು, ವಾಹನ ಸವಾರರು ಹಿಂಸೆಗೊಳಪಡ್ತಾರೆ. ಇಲ್ಲಿ ನಾನೇ ಒಂದು ತಾತ್ಕಾಲಿಕವಾಗಿ ಇಲ್ಲಿ ಒಂದು ಬೋರ್ಡನ್ನು ನಾನೇ ಬಣ್ಣವನ್ನು ತಂದು ನಾನೇ ಬರೆದಿದ್ದೆ. ಇಲ್ಲಿ ತಾವಿಲ್ಲಿ ವೀಕ್ಷಣೆ ಮಾಡಿ, ಈ ಒಂದು ಕಂಬಕ್ಕೆ ನಾನೇ ಬರೆದಿದೆ. ಕೆಲವರು ಇದಕ್ಕೆ ಬೇಡದೇ ಇರ್ತಕ್ಕಂಥ ಪೇಪರ್ಗಳೆಲ್ಲ ಹಾಕಿ ಅಂಟಿಸಿ ಅದನ್ನ ಬಣ್ಣನೂ ಸಹ ಕಿತ್ತಾಕ್ಬಿಟ್ರು. ಅಂತಹ ಕೆಟ್ಟ ಜನ ಇರೋದು, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಇಲ್ಲಿ ಒಂದು ದಯವಿಟ್ಟು ಒಂದು ಮಹದೇಶ್ವರ ಬೆಟ್ಟದ ರಸ್ತೆ ಅಂತ ಬಂದ್ಬಿಟ್ಟು ಬೋರ್ಡ್ ಅಳವಡಿಸ್ರಪ್ಪ. ನಿಮ್ಮ ಕೈ ಮುಗಿತೀನಪ್ಪ. ಯಾರು ದಾನಿಗಳಿದ್ರೆ ದಯವಿಟ್ಟು ಸಹಕಾರ ನೀಡಿ. ಯಾಕಂದರೆ ಭಕ್ತಾದಿಗಳು ಬಂದು ಇಲ್ಲಿ ಕನ್ಫ್ಯೂಸ್ ಆಗ್ತಾರೆ, ಬಲಗಡೆ ಹೋಗೋದ ಎಡಗಡೆ ಹೋಗೋದ ಸ್ಟ್ರೈಟ್ ಹೋಗೋದ ಅಂತ. ಆದ್ದರಿಂದ ದಯವಿಟ್ಟು ಏನು ಇಲ್ಲಿ ನಮ್ಮ KSRTC ವಾಹನ ಬರ್ತಾ ಇದೆ ನೋಡಿ. ಇಲ್ಲಿ ಒಂದು ಮಲೆ ಮಹದೇಶ್ವರ ಬೆಟ್ಟ ರಸ್ತೆ ಅಂತಂದ್ಬಿಟ್ಟು ಒಂದು ಮಾರ್ಗಸೂಚಿಯನ್ನು ಅಳವಡಿಸಿದರೆ ತುಂಬ ಒಳಿತು. ನಾನು ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಅರಿವಾಗ್ತಿಲ್ಲ, ದಯವಿಟ್ಟು ಕ್ಷಮೆರಲಿ. ಇವತ್ತು ಹಬ್ಬದ ವಿಚಾರ ತೆಗೆದುಕೊಂಡೆ, ಹಬ್ಬದ ವಿಚಾರವನ್ನು ಹೊರತುಪಡಿಸಿ ಬೇರೆ ವಿಚಾರ ಎತ್ಕೊಂಡಿದ್ದೀನಿ. ಓಕೆ. ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಮಾರಿ ಹಬ್ಬ ಸಂಬಂಧಿತ ಮಾಹಿತಿಯನ್ನು ನೀಡ್ತಾ ಇದ್ದೆ. ತಾವಿಲ್ಲಿ ವೀಕ್ಷಣೆ ಮಾಡಿ, ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಮತ್ತೊಂದು ಮಾರಿ ಕಂಬ ಅಂದರೆ ಇದು ನಾಯಕರ ಬೀದಿಯಲ್ಲಿ ಏನು ಇಲ್ಲೂ ಸಹ ಒಂದು ಕಂಬವನ್ನು ನೆಡಲಾಗುತ್ತೆ. ಈ ಒಂದು ಮಾರಿ ಕಂಬ ಏನಕ್ಕೆ ಹಾಕ್ತಾರೆ ಅಂತಕ್ಕಂಥದ್ದು ದೇವರಾನು ಗೊತ್ತಿಲ್ಲ. ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಬಹಳ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ಮೇಯ್ನ್ ವಿಚಾರ ನೋಡಿ, ಇವಾಗ ಪ್ರಾರಂಭಿಸ್ತೀನಿ. ಇಂತಹ ಒಂದು ಮಾರಿ ಹಬ್ಬ, ಈ ಒಂದು ಪ್ರಧಾನವಾದ ಮಾರಿ ಹಬ್ಬಕ್ಕೆ ಸುತ್ತಮುತ್ತ ಹಳ್ಳಿಯ ಎಲ್ಲ ಸಂಬಂಧಿಕರು ಆಗಮಿಸ್ತಾರೆ. ಆದರೆ ಈ ಹಳ್ಳಿನಲ್ಲಿ ಒಂದು ದುರ್ವ್ಯವಸ್ಥೆ ನೋಡ್ರಿ ಯಾವ ರೀತಿ ಇದೆ. ಎಂತಹ ಒಂದು ಕೆಟ್ಟ ಜೀವನ, ಒಂಥರ ನರಕ ಜೀವನ, ನರಕ ಯಾತನೆ
ನಾವಿಲ್ಲೇ ನೋಡಬಹುದು. ಸೊ ಈ ಸಂಬಂಧಿತ ಯಾರೂ ಸಹ ಕಾಳಜಿಯನ್ನ ವಹಿಸುತ್ತಿಲ್ಲ. ಸೊ ನಾವು ಈಗಾಗಲೇ ಎಲ್ಲರಿಗೂ ಮನವಿ ಕೊಟ್ಟು ಹುಚ್ಚರಾಗ್ಬಿಟ್ಟಿದ್ದೀವಿ. ಆದ್ದರಿಂದ ಸುಮ್ಮನಾಗಿದ್ದೀವಿ. ಯಾರೂ ಸಹ ಈ ಸಂಬಂಧಿತ ಈ ಒಂದು ಕೊಳಚೆ ಪ್ರದೇಶದ ಬಗ್ಗೆ ಯಾರೂ ಸಹ ಗಮನವನ್ನ ಹರಿಸುತ್ತಿಲ್ಲ. ಯಾರಿಗೂ ಬೇಡವಾದಂತಹ ಒಂದು ಕೆಟ್ಟ ಕೊಳಚೆ ಪ್ರದೇಶ ಅಂತ ತಿಳ್ಕೊಂಡಿದ್ದಾರೆ. ದಯವಿಟ್ಟು ಈ ಸಂಬಂಧಿತ ಹೆಚ್ಚಿನ ಒಲವನ್ನು ನೀಡಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟರೆ ತುಂಬ ಒಳಿತು. ಈಗಾಗಲೇ ಗ್ರಾಮಸ್ಥರು ಏನು ಈ ಗ್ರಾಮದ ಜನತೆ ಈಗಾಗಲೇ ಜಿಲ್ಲಾಧಿಕಾರಿಯವರು, CEO ಮತ್ತು ಗ್ರಾಮ ಪಂಚಾಯತಿ MLA ಎಲ್ಲರಿಗೂ ಮನವಿ ಕೊಟ್ಟು ಸತ್ತೋಗಿದ್ದಾರೆ ಕಣ್ರಿ. ಸೊ ನಾವು ಮುಖ್ಯ ರಸ್ತೆಯಲ್ಲಿ ಇಂಥ ಕೆಟ್ಟ ಒಂದು ವ್ಯವಸ್ಥೆಯನ್ನು ನೋಡ್ತೀವಿ ಅಂದಮೇಲೆ ಇನ್ನು ಬೀದಿ ಒಳಗಡೆ ಇಲ್ಲಿ ಕಾಮಗಾರಿ ಮಾಡ್ತಾರೆ ನೋಡಿ. ಮುಖ್ಯ ರಸ್ತೆಯಲ್ಲಿ ಕಂಡು ಬರ್ತಕ್ಕಂಥ ಕೆಟ್ಟ ಕೊಳಚೆ, ಇದು ಒಂದು ಜೀವನ ಅನಿಸ್ತದೆ ನಮಗೆ. ನಮಗೆ ತಲೆ ಕೆಟ್ಟೋಗುತ್ತೆ. ಎಂಥ ನರಕದ ಜೀವನ ನೋಡ್ರಿ. ಕೆರೆ ಕಟ್ಟೆಗಳು ಯಾವ ಥರ ಕೊಳಚೆ ಪ್ರದೇಶವಾಗಿ ನಾರ್ತಾ ಇದೆ ನೋಡ್ರಿ. ನಾವು ಮಾರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ, ಬಹಳ ಸುಸಂಸ್ಕೃತವಾಗಿ ಬಂಧು ಬಳಗ, ಅಕ್ಕಪಕ್ಕ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರನ್ನು ಕರೆದು ನಾವು ಹಬ್ಬವನ್ನು ಆಚರಿಸಬೇಕಾದ್ರೆ ಒಂದು ಕ್ಷಣ ಈ ದುರ್ವ್ಯವಸ್ಥೆಯನ್ನು ನೋಡಿದಾಗ ಗ್ರಾಮಸ್ಥರು ಬಹಳ ನೊಂದ್ಕೋತಾರೆ. ಯಾಕೆ ನೊಂದ್ಕೋತಾರೆ ಅಂದರೆ ಅವ್ರು ಇರ್ತಕ್ಕಂಥ ವಾಸ ಸ್ಥಳಗಳು ಆ ಥರ ಕಂಗೆಟ್ಟೋಗಿದೆ. ಈ ಸಂಬಂಧಿತ ಯಾರೂ ಸಹ ಗಮನವನ್ನು ಹರಿಸುತ್ತಿಲ್ಲ. ಈ ತರಹದ ಒಂದು ಕೊಳಚೆ ಪ್ರದೇಶವನ್ನು ನೋಡಿದ್ದಲ್ಲಿ ಸಂಬಂಧಿಕರು ಏನು ಅನ್ಕೋತಾರೆ, ಏನ್ರಿ ನಿಮ್ಮೂರು ಇಷ್ಟೊಂದು ಅಸಹ್ಯವಾಗಿದೆ, ಏನ್ರಿ ಈ ಥರ ಹೆಂಗ್ರಿ ಜೀವನ ಮಾಡ್ತೀರಾ ಅಂತ ಪ್ರಶ್ನೆಗಳನ್ನು ಮಾಡ್ತಾರೆ. ಪ್ರಶ್ನೆಗಳನ್ನು ಮಾಡ್ತಾರೆ. ಆ ತರಹದ ಒಂದು ಕೊಳಚೆಯ ಊರು ಇದು. ಕೌದಳ್ಳಿ ಅಂತ ಹೆಸರು ಇಡಬಾರ್ದಿತ್ತು ಇದಕ್ಕೆ. ಕೊಳಚೂರು ಅಂತ ಹೆಸರಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಗ್ಲಾದ್ರೂ ಸರ್ಕಾರದ ಮಟ್ಟಕ್ಕೆ ಗಮನ ಬರ್ತಿತ್ತೇನೋ. ಸೊ ನೋಡ್ರಿ, ಈ ಥರ ಕೊಳಚೆ ಪ್ರದೇಶ, ಈ ಥರ ಕೆರೆ ಈ ಥರ ಕೆಟ್ಟದಾಗಿ ನಾರ್ತಾ ಇದೆ, ಈ ಥರ ಅಸಹ್ಯವಾಗಿ. ಈ ಸಂಬಂಧಿತ ಇದ್ರ ಬಗ್ಗೆ ಕ್ರಮ ತಗೊಳ್ಳೋರು ಒಬ್ಬರು ಇಲ್ವಾ? ಈ ಸರ್ಕಾರದಲ್ಲಿ ಒಬ್ಬರು ಈ ಸಂಬಂಧಿತ ಕ್ರಮ ತಗೊಳ್ಳೋರು ಹುಟ್ಟಿಲ್ವಾ? ಯಾರು ಅಧಿಕಾರಿಗಳಂತ ಇಲ್ವೇ ಇದಕ್ಕೆ? ದಯವಿಟ್ಟು ನೋಡಿ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೋಸ್ಕರ ಆಗಾಗ ಟ್ರಸ್ಟ್ನವರು ಅವರು ಇವರು ಎಲ್ಲ ಬಂದು ಒಂದಷ್ಟು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾರೆ. ದಯವಿಟ್ಟು ಯಾರಾದರೂ ಆ ಥರ ಪುಣ್ಯಾತ್ಮರು ಇದ್ದರೆ ದಯವಿಟ್ಟು ಈ ಕೆರೆ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಇದನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ. ಯಾಕೆಂದರೆ ಯಾರು ಟ್ರಸ್ಟ್ನವ್ರು ಮಾಡಬೇಕು ಹೊರತು ಈ ಸರ್ಕಾರಕ್ಕೆ ಸಂಬಂಧಪಟ್ಟವ್ರು ಯಾವನ್ನೂ ಮಾಡಲ್ಲ. ಯಾರೂ ಸಹ ಇಲ್ಲಿ ಕಾಮಗಾರಿಗಳು ಮಾಡಲ್ಲ. ಅದರಲ್ಲೂ ಸ್ವಚ್ಛತೆ ಕಡೆ ಯಾರೂ ಸಹ ಒಲವನ್ನು ಹರಿಸುವುದಿಲ್ಲ. ಈ ಕೌದಳ್ಳಿ ಗ್ರಾಮದ ಪರಿಸ್ಥಿತಿ ನೋಡಿ ನಮಗೂ ಹುಚ್ಚಿಡ್ದೋಗಿದೆ. ಈ ತಾಯಿಯೇ ಅವ್ರಿಗೆ ಕೊಡಬಾರ್ದು ಶಿಕ್ಷೆ ಎಲ್ಲ ಕೊಟ್ಟು ಅವ್ರನ್ನ ಸರ್ವನಾಶ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಯಾಕೆಂದರೆ ಯಾರೂ ಸಹ ಗಮನ ಹರಿಸ್ತಾ ಇಲ್ಲ. ಸಂಬಂಧಿತ ಒಬ್ಬರು ಇಲ್ವಾ ಅಂತ ನನಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನನಗೆ ನೊಂದ ಮನಸ್ಸು ಈ ರೀತಿ ಹೇಳೋದಕ್ಕೆ ಬಯಸ್ತದೆ. ತಾಯಿಯವರ ದರ್ಶನವನ್ನ ಭಕ್ತಾದಿಗಳು ಕಣ್ತುಂಬಿಕೊಳ್ಳಿ. ಈ ಸಂಬಂಧಿತ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಅರ್ಚಕರು ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಹಬ್ಬದ ವಿಶೇಷ ಮತ್ತು ಮಾರಿಕಂಬ, ಈ ಒಂದು ಮಾರಿಕಂಬದ ಮಹತ್ವ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ಪೂಜೆಯನ್ನ ಸಲ್ಲಿಸ್ತಕ್ಕಂಥ ಅರ್ಚಕರು ತಿಳಿಸ್ತಾರೆ. ದಯವಿಟ್ಟು ನಿರೀಕ್ಷಿಸಿ. ಮಂಡಲ ಎಲ್ಲ ಸೇರ್ಕೊಡ್ರ. ಅಣ್ಣ ಇದು ಯಾವ ದೇವರಣ್ಣ? ಭದ್ರಕಾಳಿ ತಾಯಿಯವರ ದರ್ಶನವನ್ನ ಕಣ್ತುಂಬಿಕೊಳ್ಳಿ. ಇದ್ಯಾವ ದೇವರಪ್ಪ ಅಣ್ಣ? ಇದು ಬಂಧುಗಳೇ, ಮಹಾವಿಷ್ಣುವಿನ ದರ್ಶನವನ್ನ ಭಕ್ತಾದಿಗಳು ಕಣ್ತುಂಬಿಕೊಳ್ರಪ್ಪ. ನಮ್ಮ ಕೌದಳ್ಳಿ ಗ್ರಾಮ ಈ ಒಂದು ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತಾ ಇಲ್ಲಿನ ಒಂದು ಮಹತ್ವವನ್ನ ನಮ್ಮ ಎಲ್ಲ ಚಂದದಾರರಿಗೆ ಸಮರ್ಪಣೆಯನ್ನ ಮಾಡ್ತೀವಿ. ವಿಶೇಷವಾಗಿ ನಮ್ಮ ಹನೂರು ಸುತ್ತಮುತ್ತಲು ಈ ಒಂದು ಮಾರಿಕಂಬ
ಏನು ಈ ಒಂದು ಹಬ್ಬವನ್ನ ಆಚರಿಸ್ತಾರೆ. ಸೊ ಈ ಒಂದು ಹಬ್ಬದ ಮಹತ್ವ ನಮ್ಮ ಸುತ್ತಮುತ್ತ ಹಳ್ಳಿಯ ಜನರು ಏನು ಕಮೆಂಟ್ ಮೂಲಕ ತಿಳಿಸ್ರಪ್ಪ. ಸೊ ತಮ್ಮ ಊರಲ್ಲಿ ಯಾವ ರೀತಿ ಹಬ್ಬಗಳನ್ನ ಆಚರಿಸ್ತಾರೆ, ಈ ಒಂದು ಮಾರಿಕಂಬದ ಮಹತ್ವ ಏನು, ಇದರ ಬಗ್ಗೆ ತಮಗೆ ತಿಳಿದಷ್ಟು ಮಾಹಿತಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹೇಳಿ ಗುರುಗಳೇ. ಸರ್ 5ನೇ ತಿಂಗಳಲ್ಲಿ ಇದ್ರ ಹಬ್ಬ ಸ್ಟಾರ್ಟ್ ಮಾಡ್ತಾರೆ ಸರ್. ಮೊದಲು ಒಂದು ಸಾರಣೆ ಮಾಡ್ತಾರೆ. ಹೌದಾ? ಸಾರಣೆ ಬುಧವಾರ. ಸಾರಣೆ ಅಂದ್ರೆ ಏನು? ಊರೆಲ್ಲ ಸಾರಣೆ ಮಾಡ್ತಾರೆ ಸರ್. ಹಬ್ಬಕ್ಕೆ ಸಾರೋದು, ಹಬ್ಬ ಸಾರ್ತಾರೆ ಸರ್. ಎಲ್ಲರಿಗೂ ಹಬ್ಬ ಸಾರಿ 8 ದಿವಸದಲ್ಲಿ ಬುಧವಾರಕ್ಕೆ ನೆಕ್ಸ್ಟ್ ಕಂಬ ಹಾಕ್ತಾರೆ ಸರ್. ಕಂಬ ಹಾಕ್ಬಿಡ್ತಾರೆ. ಕಂಬ ಹಾಕಿ ಮತ್ತೆ ಮಂಗಳವಾರ ಅಷ್ಟರಲ್ಲಿ ಹಬ್ಬ ಸ್ಟಾರ್ಟ್ ಮಾಡ್ತಾರೆ ಸರ್. ಮಂಗಳವಾರದಿಂದ ಹಬ್ಬ ಸ್ಟಾರ್ಟ್ ಮಾಡ್ತಾರೆ. ಮಂಗಳವಾರದಿಂದ ದೇವ್ರು ಪೆಟ್ಟಿ ತಂದು ಗದ್ಗೆ ಹಾಕಿ ಬಿಟ್ರೆ ಜಾಗಾರ, ಕುಂಜುಮರಿ ತರದು, ಈ ರೀತಿ ಎಲ್ಲಾ ಕಾರ್ಯಕ್ರಮಗಳು ಮಂಗಳವಾರ ಇರ್ತವೆ ಸರ್. ಅದ್ರಲ್ಲಿ ಬೆಳಗಾಗುವವರೆಗೂ ಮಂಗಳವಾರ ಇರುತ್ತೆ. ಬುಧವಾರ ಬೆಳಿಗ್ಗೆ ತಂಪು ಇದೆ ಸರ್. ಬುಧವಾರ ಬೆಳಗ್ಗೆಯಿಂದ ತಂಪಿದೆ. ಸಾಯಂಕಾಲದವರೆಗೂ ತಂಪು. ರಾತ್ರಿ 12 ಗಂಟೆವರೆಗೂ ತಂಪು ನಡೆಯುತ್ತೆ ಸರ್. ರಾತ್ರಿ 12 ಗಂಟೆ ತಂಪು ಮುಗಿದ ತಕ್ಷಣನೇ ಗುರುವಾರ ದಿವಸ ಕೆಲವು ಬಾಯಿ ಬೀಗ ಇರುತ್ತೆ ಸರ್. ಬಾಯಿಬಿಗೆ ಅದೊಂದು ವಿಶೇಷ ಸರ್. ಭಯಂಕರ ವಿಶೇಷವಾದಂತ ಅದೊಂದು ಕಾರ್ಯಕ್ರಮ ಸರ್. ಬಾಯಿ ಬೀಗ ಸುಮಾರು ಇಲ್ಲ ಅಂತಂದ್ರು 700-800 ಜನ ಅದು ಎಲ್ಲ ಬರ್ತಾರೆ. ಎಲ್ಲ ದೊಡ್ಡ ಬಾಯಿ ಬೀಗ ಮತ್ತೆ ಚಿಕ್ಕ ಬಾಯಿ ಬೀಗದಿಂದ ಎಲ್ಲ 800-1000 ಜನದ ಹತ್ತರವರೆಗೂ ಬಾಯಿ ಬೀಗ ಮಾಡ್ತಾರೆ ಸರ್. ಅದ್ಭುತವಾದಂತ ಕಾರ್ಯಕ್ರಮ ಗುರುವಾರ ದಿವಸ ಸರ್. ಗುರುವಾರ ನೈಟ್ ಕಳೀತಾ ಇದ್ದಾಗೆ ಕಂಬಕ್ಕೆ 101 ಪೂಜೆ ಇರುತ್ತೆ ಸರ್. 101 ಪೂಜೆ, ಅಗದೂರಿ ಉತ್ಸವ, ಈ ರೀತಿ ಎಲ್ಲ ನೈಟ್ ಎಲ್ಲ ಇರುತ್ತೆ ಸರ್. ಬೆಳಗಾಗುವವರೆಗೂ 101 ಪೂಜೆ ಮಾಡಿ ಲಾಸ್ಟ್ ಬೆಳಿಗ್ಗೆ ಶುಕ್ರವಾರ 9ರಿಂದ 10:30. 9ರಿಂದ 10:30 ಕಂಬ ಕೀಳ್ತಾರೆ ಸರ್. ಶುಕ್ರವಾರ ಕಂಬ ಕಿತ್ತು ಆದ ತಕ್ಷಣ ಶನಿವಾರ ದಿವಸ ಶನಿವಾರ. ಅಂದ್ರೆ ಇದು ಸತತವಾಗಿ ಎಷ್ಟು ದಿನ ಆಗತ್ತೆ ಹಬ್ಬ? ಮಂಗಳವಾರದಿಂದ ಶನಿವಾರದವರೆಗೂ ಇರುತ್ತೆ ಸರ್. ಮಂಗಳವಾರ ಶುರುವಾಗಿ ಅಂದ್ರೆ ಕಂಬ ಹಾಕೋದ್ರಿಂದ ಅಲ್ವಾ ಸ್ಟಾರ್ಟ್ ಆಗೋದು ನಮ್ಗೆ? ಹೌದು ಸರ್. ಇವಾಗ ಕಂಬ ಹಾಕದ್ದು ಬುಧವಾರದಿಂದ ಸರ್. ಬುಧವಾರದಿಂದ ಹಂಗ ಟೋಟಲ್ ಒಂದು 8 ದಿನ ಆಗುತ್ತೆ ಹಬ್ಬ? 8 ದಿವಸ ಇಲ್ಲ ಸರ್, ಹೆಚ್ಚು ಕಮ್ಮಿ 12-14 ದಿವಸ ಆಗುತ್ತೆ. 16 ದಿವಸ? ಹೌದು ಸರ್. ಓಹೋ, 16 ದಿವಸದ ಒಂದು ಹಬ್ಬ. ಅದುವೇ ಮಾರಿ ಹಬ್ಬ. ಹೌದು ಸರ್. ಇದು ತಾಯಿ ಸನ್ನಿಧಿಗೆ ನಂಬು ಬಂದಂತವ್ರಿಗೆ ಏನಾರ ಒಂದು ತುಂಬಾ ಒಳ್ಳೆ ಅಂತ ಅವರು ನೆನ್ಸ್ಕೊಂಡಂತದ್ದು ಬೇಕಾದಷ್ಟು ಕಾರ್ಯಕ್ರಮಗಳು ಒಳ್ಳೇದಾಗಿದೆ ಸರ್. ಆಗಿದೆ. ಬೇಕಾದಷ್ಟು ಅರ್ಕೆ ತಂದು ಒಪ್ಸಿದ್ದಾರೆ. ಲಾಸ್ಟ್ ನಲ್ಲಿ ಮಕ್ಕಳಿಲ್ಲದವರು ಮಕ್ಕಳು ಕೇಳ್ಕೊಂಡು ಅವರು ಏನ್ ಅರ್ಕೆ ಮಾಡ್ಕೊಂಡಿರ ಅದ್ರ ಕಾಸು ಎಲ್ಲಾ ತಂದು ತೂಕ ಮಾಡಿ ಮಗುವನ್ ತೂಕ, ತುಲಾಭಾರ ಎಲ್ಲ ಮಾಡಿದ್ದಾರೆ. ತುಲಾಭಾರ ಎಲ್ಲ ಮಾಡ್ತಾರೆ ಸರ್. ತುಲಾಭಾರ ಎಲ್ಲ ಮಾಡ್ತಾರೆ. ಆಮೇಲೆ ಇದು ನಾನೊಂದು ವಿಚಾರ ಕೇಳ್ಪಟ್ಟಿದ್ದೆ. ಆಮೇಲೆ ನಮ್ಮ ಇಲ್ಲಿ ಮುಸ್ಲಿಮ್ಸ್ ಜನ ಅವರು ಸಹ ಬರ್ತಾರೆ ಸರ್. ಅವರು ಬರ್ತಾರೆ ಸರ್. ಅವ್ರು ಅರ್ಕೆ ಎಲ್ಲ ಮಾಡ್ಕೊಂತಾರಲ್ವಾ? ಹೌದೌದು, ಅದು ನಾನು ಕೇಳ್ಪಟ್ಟಿದ್ದೆ. ಮುಸ್ಲಿಮ್ಸ್ ಜನನು ತುಂಬಾ ಜನ ಬಂದು ಪೂಜೆಗಳು ಸಲ್ಲಿಸ್ತಾರೆ. ಅದ್ಭುತ. ಇನ್ನೇನಾದ್ರು ವಿಶೇಷ ಇದೆಣ್ಣ? ಎಲ್ಲ ತಂದು ಅವರು ಅರ್ಕೆ ಮಾಡ್ತಾರೆ. ಅವ್ರಿಗೂ ಒಳ್ಳೇದಾಯ್ತು ಅಂತಂದ್ರೆ ಅವ್ರು ಏನು ಅರ್ಕೆಗಳೆಲ್ಲ. ಹೌದು. ಈಗೆಲ್ಲ ನಮ್ದು ಹಳೆ ಸಂಪ್ರದಾಯ. ಹಳೆ ಸಂಪ್ರದಾಯದಿಂದ ಹೌದು. ಸೊ ಇದಿಷ್ಟು ಕಾರ್ಯಕ್ರಮ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಜರುಗತಕ್ಕಂಥದ್ದು. ಬಂಧುಗಳೇ, ಈಗಾಗ್ಲೇ ನಮ್ಮ ಅರ್ಚಕರು ತಿಳಿಸಿದ್ದಾರೆ. ಆಮೇಲೆ ಇನ್ನೊಂದಣ, ವಾರ ಪೂಜೆ ಅಲ್ವಾ ಸರ್? ವಾರ ಇನ್ನೂ ಸ್ಟಾರ್ಟ್ ಮಾಡಿ ಸರ್. ಈ ಸಾರಿ ಎಲ್ಲಾ ದೇವಸ್ಥಾನ ಹೊಡೆದು ಎಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ಎಲ್ಲ ಸೇರಿ ತೀರ್ಮಾನ ತಗೊಂಡು ದಿನ ಪೂಜೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಸರ್. ಇದಾದ ತಕ್ಷಣ ಎಲ್ಲ ಆಗುತ್ತೆ ಸರ್. ಆಮೇಲೆ ಅಮಾವಾಸ್ಯೆ ದಿವಸ ಏನಾದ್ರು ಮಾಡ್ತೀವಿ ಸರ್. ಅಮಾವಾಸ್ಯೆ ದಿವಸ ಪೂಜೆ ಇರ್ತದೆ. ಅಮಾವಾಸ್ಯೆ ಹಬ್ಬದಲ್ಲಿ ಅವೆಲ್ಲ ಮಾಡ್ತೀವಿ ಸರ್. ಪೂಜೆ ಅದ್ಭುತ. ಬಂಧುಗಳೇ, ಈಗಾಗ್ಲೇ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂತ ದಂಡಿನ ಮಾರಮ್ಮ ತಾಯಿಯ ದರ್ಶನವನ್ನ ಸಮರ್ಪಣೆ ಮಾಡಿರ್ತೀನಿ. ಸೊ ತಾಯಿಯವರ ದರ್ಶನದೊಂದಿಗೆ ಏನು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ನಡೀತಕ್ಕಂತ ದಂಡಿನ ಮಾರಮ್ಮ ತಾಯಿಯ ಹಬ್ಬ, ಒಂದು ವಿಶೇಷ ಪೂಜೆ ಕಾರ್ಯಕ್ರಮದ ಸಂಬಂಧಿತ ಎಲ್ಲಾ ವಿಡಿಯೋಗಳನ್ನ ಸಮರ್ಪಣೆ ಮಾಡ್ತೀನಿ. ದಯಮಾಡಿ ಭಕ್ತಾದಿಗಳು ನಿರೀಕ್ಷಿಸಿ. ಮುಂದಿನ ದಿವಸ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಒಂದು ಅತ್ಯದ್ಭುತವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ದಂಡೆ ಹರಿದು ಬರುತ್ತದೆ. ಸೊ ಇಲ್ಲಿ ಕೊಂಡೋತ್ಸವ ಬಹಳ ಪ್ರಧಾನವಾಗಿರ್ತದೆ. ಹಾಗೆ ಹಗ್ದೂರಿ ಮತ್ತೆ ಬಾಯಿ ಬೀಗ, ಇದೆಲ್ಲ ಒಂದು ಅದ್ಭುತವೇ ಸರಿ, ಪವಾಡವೇ ಸರಿ ಅಂತ ಹೇಳ್ಬಹುದು. ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನೀಡ್ತೀನಿ. ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ. ತಾಯಿಯವರ ಸನ್ನಿಧಿಯಲ್ಲಿ ಪಕ್ಕದಲ್ಲಿ ಇಲ್ಲಿ ಭದ್ರಕಾಳಿಯವರ ದರ್ಶನವನ್ನ ಭಕ್ತಾದಿಗಳು ಪಡೆಯಬಹುದು. ತಾವಿಲ್ಲಿ ವೀಕ್ಷಣೆಯನ್ನ ಮಾಡಿ. ದಂಡಿನ ಮಾರಮ್ಮ ತಾಯಿಯ ಸನ್ನಿಧಿಯಲ್ಲಿ ಭದ್ರಕಾಳಿಯವರ ದರ್ಶನವನ್ನ ಕಣ್ತುಂಬ್ಕೊಳ್ಳಿ. ಹಾಗೆ ಮಹಾವಿಷ್ಣುವಿನ ದರ್ಶನವನ್ನು ಸಹ ಕಣ್ತುಂಬ್ಕೊಳ್ಳಿ. ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ನಡೆಯುವ ಈ ಒಂದು ಪುಣ್ಯಕ್ಷೇತ್ರದ ವಿಡಿಯೋನ ಮುಂದಿನ ದಿವಸ ಸಮರ್ಪಣೆ ಮಾಡ್ತೀನಿ. ದಯಮಾಡಿ ನಿರೀಕ್ಷಿಸಿ.
ಇದೊಂದು ನಮ್ಮ ಸುತ್ತಮುತ್ತ 20 ಹಳ್ಳಿಯ ಜನರಿಗೂ ಆ ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರಿಗೂ ಮತ್ತೆ ವಿಶೇಷವಾಗಿ ಕೌದಳ್ಳಿ ಗ್ರಾಮದ ಎಲ್ಲ ಜಾತಿ ಮತ ಬಾಂಧವರಿಗೂ ಈ ಒಂದು ಹಬ್ಬ ಬಹಳ ವಿಶೇಷವಾಗಿರ್ತದೆ. ಸೊ ಇಲ್ಲಿ ಯಾವುದೇ ತರಹದ ಜಾತಿ ಭೇದವನ್ನ ಮಾಡೋದಿಲ್ಲ. ಹಿಂದೂ ಮುಸ್ಲಿಮ್ಸು ಅದು ಇದು ಆತರ ಏನು ಇಲ್ಲ. ಎಲ್ಲರೂ ಸೇರಿ ಒಗ್ಗೂಡಿ ಆಚರಿಸ್ತಕ್ಕಂತ ಹಬ್ಬವೇ ಇದುವೇ ದಂಡಿನ ಮಾರಮ್ಮನ ತಾಯಿಯ ಮಾರಿ ಹಬ್ಬ.